ಎತ್ತ ಸಾಗಿದೆ ರಾಜಕೀಯ ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಬನ್ನಿ, ವೇದಿಕೆ ಮೇಲಿರುವಂತಹ ಗಣ್ಯರು ಮಾತಾಡಿದ್ದಾಯಿತು. ಇನ್ನು ನಿಮ್ಮಗಳ ಸರದಿ, ಜನಸಾಮಾನ್ಯರ ಸರದಿ. ನಿಮ್ಮಗಳ ನೇರ ಪ್ರಶ್ನೆ ಏನು, ಅದಕ್ಕೆ ನಾಯಕರ ಉತ್ತರ ಏನು? ಬಿಜೆಪಿಯ ಒಂದು ಪರವಾಗಿ ಬಂದು ನಿಂತಿರ್ತಕ್ಕಂಥ ಸುರೇಶ್ ಗೌಡ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳಿದ್ರು ಶ್ರೀರಾಮುಲು ಮೇಲೆ ಕಾಂಗ್ರೆಸ್ನವರು ತುಂಬ ಕೇಸ್ಗಳನ್ನ ಹಾಕಿದ್ರು, ಆದ್ರೂ ನಮ್ಮ ಪಕ್ಷ ಅವರಿಗೆ ಜೀವದಾನ ಮಾಡ್ತು ಅಂತ. ಅವಶ್ಯಕತೆ ಇರಲಿಲ್ಲ, ನೀವು ಅವತ್ತಿನ ದಿನ ಅವ್ರಿಗೆ ಜೀವದಾನ ಮಾಡಿಲ್ಲ ಅಂದಿದ್ರೆ ಕ್ರಿಮಿನಲ್ಸ್ ಅವತ್ತೇ ಜೈಲ್ಗೆ ಹೊಟ್ಟೋಗ್ತಿದ್ರು ಅನಿಸುತ್ತೆ. ಇವತ್ತು ನಾವು ಮಂತ್ರಿ ಮಾಡಿ, ಶಾಸಕರನ್ನು ಮಾಡಿ, ಅವರು ನಮ್ಮ ರಾಜ್ಯಕ್ಕೆ ನಷ್ಟವನ್ನು ಮಾಡಿ, ಭೂ ಕಬಳಿಕೆ ಮಾಡಿ, ಗಣಿ ಕಬಳಿಕೆ ಮಾಡಿ, ಇಷ್ಟೆಲ್ಲ ಮಾಡೋದಕ್ಕೆ ಬಿ ಜೆ ಪಿಯವ್ರು ಹಂಗಾದ್ರೆ ಕಳ್ಳರು ಸುಳ್ಳರು ಕೇಸ್ನಲ್ಲಿರೋರಿಗೆ ಬಿ ರಿಪೋರ್ಟ್ ಮಾಡಿ ನೀವು ಶಾಸಕ ಸ್ಥಾನವನ್ನು ಕೊಡೋದಾ ಅಂತ ಕೇಳ್ತೇನೆ. ಅದೇ ಜೊತೆಗೆ ನಿಮ್ಮ ಈ ಒಂದು ಬಳ್ಳಾರಿಯ ಚುನಾವಣೆ ಇವತ್ತಿನ ದಿನ ಬೇಕಿತ್ತಾ? ಒಂದು ಸಲ ಲೋಕಾಯುಕ್ತ ವರದಿಯನ್ನು ಬಂದ ನಂತರ ಕೇಂದ್ರ ಸಮಿತಿ ಏನಿದೆ, ಪಾರ್ಲಿಮೆಂಟ್ರಿ ಬೋರ್ಡ್, ಭಾಳ ಸ್ಪಷ್ಟವಾಗಿ ಯಡಿಯೂರಪ್ಪನವ್ರನ್ನೂ ಸಹ ಅಧಿಕಾರದಿಂದ ಇಳಿಸಿದ್ರು. ತಪ್ಪು ಮಾಡಿದ್ರೋ ಇಲ್ವೋ, ಲೋಕಾಯುಕ್ತ ವರದಿ ಬಂದ ಮೇಲೆ ನೀವು ನಿಮ್ಮ ಮೇಲೆ ಅದನ್ನು ಒಂದು ಚಾರ್ಜ್ ಶೀಟನ್ನು ಒಬ್ಬ ಲೋಕಾಯುಕ್ತ ಮಾಡಿದ ಮೇಲೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಅದ್ವಾನಿಯವರ ಒಂದು ನಾಯಕತ್ವದಲ್ಲಿ ಇವತ್ತು ಈ ಭ್ರಷ್ಟಾಚಾರ ಅನ್ನೋದು ಈ ದೇಶದಿಂದ ಹೋಗಬೇಕು ಅನ್ನೋದು ಒಂದು ದೊಡ್ಡ ಆಂದೋಲನವನ್ನು ಇಡೀ ರಾಷ್ಟ್ರದಂತ ಮಾಡಿದ್ರು. ಅದೇ ರೀತಿ ಯಡಿಯೂರಪ್ಪನವ್ರಿಗೂ ಸಹ ಭಾಳ ಸ್ಪಷ್ಟವಾಗಿ ಹೇಳ್ತು, ನಮ್ಮ ಪಾರ್ಟಿ ನೀವು ರಾಜೀನಾಮೆಯನ್ನು ಕೊಡಬೇಕು. ಜೊತೆಗೆ ಅದರಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಶ್ರೀರಾಮುಲು ಇರ್ಬೋದು, ಕರುಣಾಕರ್ ರೆಡ್ಡಿ ಅವರು ಇರ್ಬೋದು, ಯಾರ್ಯಾರು ಚಾರ್ಜ್ ಶೀಟ್ ಅನ್ನು ಇದ್ದಂಥವ್ರಿಗೂ ಸಹ ಭಾಳ ಸ್ಪಷ್ಟವಾಗಿ ಹೇಳ್ತು, ನೀವು ರಾಜೀನಾಮೆ ಕೊಡಿ ಅಂತೇಳಿ ರಾಜೀನಾಮೆಯನ್ನು ತಗೊಳ್ತು. ಭಾರತೀಯ ಜನತಾ ಪಕ್ಷ ಯಾವತ್ತೂ ಸಹ, ನಾನು ಮುಗಿಸ್ಬಿಡ್ತೇನೆ ಅವರಿಗೆ ಒಂದು ಮುಗಿಸ್ಬಿಡ್ತೇನೆ, ಯಾವುದೇ ಸಂದರ್ಭದಲ್ಲಿ ಅವರ ಹೇಳಿದಂತ ಏನೊಂದು ಆಪಾದನೆ ಭಾರತೀಯ ಜನತಾ ಪಕ್ಷ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಒಂದು ಕ್ರಿಮಿನಲ್ನ ಅವತ್ತೇ ಸಹ ಇದು ಮಾಡಬೇಕು ಅಂತ ಹೇಳಿ ನಮ್ಮ ಪೊಲಿಟಿಕಲ್ ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಅವರ ಏನು ಒಂದು ಗೊಂದಲದ ಒಂದು ಹೇಳಿಕೆಯನ್ನ ಸಾರ್ವಜನಿಕರ ಮುಂದೆ ಇವತ್ತು ಟಿವಿ ಮುಂದೆ ಕೊಟ್ಟರು. ಇದು ಭಾರತೀಯ ಜನತಾ ಪಕ್ಷದ ಅಜೆಂಡಾ ಅಲ್ಲ, ಇದು ಭಾರತೀಯ ಜನತಾ ಪಕ್ಷದ ಅಜೆಂಡಾ ಅಲ್ಲ. ರಾಷ್ಟ್ರ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನ ಬೇರೆ ಸಮೇತ ಕಿತ್ತಾಕ್ಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಉದ್ದೇಶ. ಒಂದು ಪ್ರಶ್ನೆ ತಾವೆಲ್ಲರೂ ಚರ್ಚೆ ಮಾಡ್ತಾ ಬಂದ್ರಿ, ಆಪರೇಷನ್ ಕಮಲದಲ್ಲಿ ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ. ತಾವೇ ನಮ್ಮ ಚೆನ್ನಿಗಪ್ಪನವರು ಹೇಳ್ತಿದ್ರು, ದೇವೇಗೌಡರು ನಮ್ಮ ತಂದೆ ಸಮಾನ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅವಾಗ ಅದೇನೇನಾಯ್ತು, ಮಕ್ಕಳು ಒಂದಾಗಿರ್ಬಿಡಿ ಸರ್, ಅದೆಲ್ಲ ಒಂದಾಯ್ದ್ರ. ಹಾಗಾದ್ರೆ ಅವ್ರು ಆಪರೇಷನ್ ಕಮಲಕ್ಕೆ ಹೋದ್ರು ಅನ್ನೋದಾದ್ರೆ ಚೆನ್ನಿಗಪ್ಪರ ಮಗವ್ರು ಮಧುಗಿರಿನಲ್ಲಿ ಮತ್ತೆ ಅವಾಗ ಅವ್ರು ಅಯೋಗ್ಯ ಆಗ್ಬಿಟ್ರು. ಚೆನ್ನಿಗಪ್ಪರ ಮಗ ಆಗೋಯ್ತು, ಅಪ್ಪನ ಒದ್ಬಿಟ್ರು, ಅವಾಗ ಮಗ ಒದ್ದ ಬಿಡಪ್ಪ ಅಂತ ಅವರು ಸುಮ್ಮನೆ ಆದ್ರು, ಹೋದ್ರು. ಮತ್ತೆ ಹೋಗ್ಬಿಟ್ರು. ಹಾಗಾದ್ರೆ ನೀವು ಅವ್ರ ಅಯೋಗ್ಯ, ಅವ್ನ ಆಪರೇಷನ್ ಕಮಲಕ್ಕೆ ಆಗ್ಬಿಟ್ಟ, ದುಡ್ಡು ತಗೊಂಡು ಕಾಸು ತಗೊಂಡು ಅಂದರೆ ಮತ್ತೆ ಅಪ್ಪ ಇಲಾಶ್ ಬರ್ತೀರಿ ಅಪ್ಪ ಇತ್ಲು ಮರ್ಯಾಗ ಹಾಸಿದ್ರೆ ಬಾರ ಮಗ ಪರವಾಗಿಲ್ಲ, ಮುಂದಿನ ಚುನಾವಣೆಗೆ ಹೋಗೋದಾದ್ರೆ ಯಾವ ಇಟ್ಕೊಂಡು ನಾವು ಜನಸಾಮಾನ್ಯ ಹೇಗೆ ನಂಬೋದು ನಿಮ್ಮನ್ನ? ಅಲ್ಲಿ ಹೋಗಿ ತಪ್ಪಾಗಿದೆ, ಮೂರ್ಖತನ ಮಾಡಿ ನಾನು, ಅದಕ್ಕೆ ದಯಮಾಡಿ ಕ್ಷಮಾ ಮಾಡ್ರಿ ಅಂದ್ರು. ಸ್ವಲ್ಪ ದಿವಸ ಇರಪ್ಪ ಅಂತೇಳಿ ಇಟ್ಟಾರೆ, ಇನ್ನೂ ತಗೊಂಡಿಲ್ಲ ಪೂರ. ಅಲ್ಲ ನಿಜ ಬಿಡಿ ಸರ್, ಅಲ್ಲ ನಿಜ, ಹೊರಟ್ಟಿ ಅವ್ರು ಹೇಳಿದವ್ರು ಮಾತು ನಿಜ. ಯಾಕಂದ್ರೆ ಆಪರೇಷನ್ಗೆ ಅಂತ ಹೋಗಿರೋರು ಎಷ್ಟು ದಿವಸ ಅಂತ ಆಸ್ಪತ್ರೆ ಇರ್ತಾರೆ, ಪಾಪ ಮನೆಗೆ ಬರಲೇಬೇಕಲ್ಲ. ಶಾಲಾ ಕಾಲೇಜ್ಗಳಲ್ಲೆಲ್ಲ ಭಗವದ್ಗೀತೆ ಬೋಧನೆ ಮಾಡುವಂಥದ್ದು, ಇಂಥವುಗಳು ನಿಮ್ಮ ಕಾವಿಗೆಲ್ಲ ಮೆರುಗು ಕೊಡುವಂಥದ್ದು, ಖಾದಿ ಇಂಥವುಗಳು ಮಿಕ್ಸಪ್ ಮಾಡ್ಕೊಂಡು ನೀವು ಮಾಡ್ತಾ ಇರುವಂಥ ಇದಕ್ಕೆ ಭಗವದ್ಗೀತೆನ ನೀವೇ ಯಾಕೆ ಅಳವಡಿಸ್ಕೋಬಾರ್ದು? ಇವೆಲ್ಲಗಳು ಜನಗಳಲ್ಲಿ ಮೂಡ್ತಾ ಇರೋ ಪ್ರಶ್ನೆ ನಾವು ಬಿಜೆಪಿ ಕೇಳ್ತಾ ಇದ್ದೀವಿ. ಒಂದು ಇವತ್ತು ಎಷ್ಟೋ ಕಡೆ ಶಾಲೆಗಳಿರಲಿಲ್ಲ, ಎಷ್ಟೋ ಕಡೆ ಸಮಾಜದ ಸುಧಾರಣೆಗಳಿರಲಿಲ್ಲ. ಇವತ್ತು ಪೇಜಾವರ ಶ್ರೀಯವರು ಇರ್ಬೋದು, ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು ಇರ್ಬೋದು, ಸಿದ್ಧಗಂಗಾ ಮಠದ ಸುಮಾರು ಸ್ವಾಮೀಜಿಗಳು ಬಸವಣ್ಣನ ಏನು ಆದರ್ಶಗಳನ್ನು ಇಟ್ಕೊಂಡು ಕೆಲಸ ಮಾಡಿದ್ರು. ಹೊರಟಿಯವರು ಇದ್ದಾರೆ. ನೀವು ಮಿಕ್ಸ್ ಮಾಡಿದಕ್ಕೆ ಹೇಳ್ತೀನಿ, ಸುಮಾರು ಜನ ಸ್ವಾಮೀಜಿಗಳು ಸಮಾಜದ ಮುಂಚೂಣಿಕೆ ಶೋಷಿತ ವರ್ಗವನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಬಿಡಿ ಸರ್, ಕಾವಿ ಮತ್ತೆ ಖಾದಿ ಹಾಲು ಸಕ್ಕರೆ ತರ ಒಂದಾಗಬಹುದು ಅಂತ ತೋರಿಸ್ಕೊಟ್ಟಿದ್ದೆ ನೀವುಗಳು. ಅಲ್ಲ, ತಪ್ಪೇನಿದೆ? ಖಂಡಿತ ಏನಿಲ್ಲ ಮೇಡಮ್, ನೀವು ಹೇಳಿದ್ರಿ ಬಿಜೆಪಿಯಿಂದ ರಾಜ್ಯ ಹರಾಜಾಗ್ತಿದೆ ಅಂತ. ಸರಿ, ದೇಶ ಯಾರಿಂದ ಹರಾಜಾಗ್ತಿದೆ ಮೇಡಮ್? ಯಾರಿಂದ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇಶ ಹರಾಜಾಗಿಲ್ಲ. ಅಮೆರಿಕಾದಿಂದ ನಾವು ಆಹಾರ ತಂದು ತಿಂತಿದ್ದೀವಿ. ಇವತ್ತು ಭಾರತ ದೇಶ ಅಮೆರಿಕಕ್ಕೆ ಸಾಲ ಕೊಟ್ಟಿದೆ ಕಣ್ರಿ. ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಸ್ಥಾನ ಜಗತ್ತಿನಲ್ಲಿ ಭಾರತ ಇವತ್ತು ಗೌರವವಾಗಿ ಉಳಿದಿದೆ. ಎಲ್ಲರೂ ಮಾತಾಡಿದ್ರೆ ಆಗೋದಿಲ್ಲ, ಕುತ್ಕೊಳ್ರಿ. ಅವ್ರಿಗೆ ನಾವು ಉತ್ತರ ಹೇಳ್ತೀವಿ, ಕುತ್ಕೊಳ್ಳಿ. ಸ್ವತಂತ್ರ ಬಂದಾಗಿನಿಂದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಹೆಚ್ಚು ಕಾಲ ಆಡಳಿತವನ್ನು ನಡೆಸಿದೆ. ಈ ರಾಜ್ಯದಲ್ಲಿ ಬಡತನ ಇನ್ನೂ ನಿರ್ಮೂಲನೆ ಆಗಿಲ್ಲ.
ಈಗ ಹೇಳ್ತೀರಿ ಕೇಂದ್ರ ಸರ್ಕಾರದವರು ಗಂಟೆಗೆ 1 ತಿಂಗಳಿಗೆ 2 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು. ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತಕ್ಕಂಥದ್ದು ಜನಸಾಮಾನ್ಯರು ಬದುಕ ಹಾಗೇ ಇಲ್ಲ. ಆಮೇಲೆ ಈಗ ನೀವು ಹೇಳ್ತಿದ್ದೀರಿ ನಮ್ಮ ವಾಜಪೇಯಿ ಅವ್ರ ಕಾಲದಲ್ಲಿ ಕೇಂದ್ರ ಸರ್ಕಾರ ಮತ್ತು ಬೇರೆ ಹೊರ ದೇಶಗಳ ಸಾಲವನ್ನು ತೀರಿಸಂಥ ಕೀರ್ತಿ ವಾಜಪೇಯಿ ಅವರಿಗೆ ಸಲ್ಲಬೇಕು. ನೀವು ಎದೆ ಮುಟ್ಕೊಂಡು ಹೇಳಿ. UPA ಅಧ್ಯಕ್ಷೆಯಾದಂಥ ಸೋನಿಯಾ ಗಾಂಧಿ, ರಾಷ್ಟ್ರೀಯ ಸಲಹಾ ಸಮಿತಿಯ ಅಧ್ಯಕ್ಷೆಯಾದಂಥ ಸೋನಿಯಾ ಗಾಂಧಿ ಇವತ್ತು ಭ್ರಷ್ಟ ಮಹಿಳೆಯಾಗಿದ್ದಾರೆ. ಕಾರಣ ಅವರೇ ನೇತೃತ್ವದ ಸರ್ಕಾರ ಎಷ್ಟು ಲಕ್ಷಾಂತರ ಕೋಟಿ, ನೀವು ಇಲ್ಲಿ ಬೊಬ್ಬೆ ಆಗ್ತಾ ಇರ್ತೀರಾ, ಸಾವಿರಾರು ಕೋಟಿ BJP ಲೂಟಿ ಅಂತ, ಇವಾಗ ಲಕ್ಷಾಂತರ ಕೋಟಿ ಕಾಂಗ್ರೆಸ್ ಲೂಟಿ ಅನ್ನೋದು ನಿಮ್ಗೇನು ಅರ್ಥ ಆಗ್ತಾ ಇಲ್ವಾ? ಶ್ರೀರಾಮುಲು ಅವರನ್ನು ಆರ್ಥಿಕವಾಗಿ ಉದ್ಧಾರ ಮಾಡಿದೆ ಅಂತ ಹೇಳ್ತಾ ಇದ್ದೀರಿ. ಆರ್ಥಿಕವಾಗಿ ಉದ್ಧಾರ ಮಾಡುವಂಥ ಹುನ್ನಾರ ನೀವು ಕೂಡ ಸಪೋರ್ಟ್ ಮಾಡಿದ್ರಿ ಅನ್ನೋದು ಸಾರ್ವಜನಿಕರಿಗೆ ಒಂದು. ಮತ್ತೆ ದಲಿತರಿಗೆ ಇಡೀ ಯಾವುದೇ ಸರ್ಕಾರಗಳು ಬಂದರೂ ಸರಿಯಾದಂಥ ಸವಲತ್ತು ಕೊಡ್ತಾ ಇಲ್ಲ. ಇವತ್ತು ಕೂಡ ಮಲವರ ಪದ್ಧತಿ ಇದೆ, ದಲಿತರಿಗೆ ದೌರ್ಜನ್ಯ ಇಡೀ ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಿಮ್ಮ ಸರ್ಕಾರ ಆಗಲಿ ನೀವಾಗಲಿ ಏನು ಕ್ರಮ ಕೈಗೊಂಡು? ದೇಶವನ್ನು ಅಥವಾ ರಾಜ್ಯವನ್ನು ಆಡಳಿತವನ್ನು ನಡೆಸಬೇಕಾದ್ರೆ ಒಂದೇ ಸಲ ಜಾದು ಮಾಡೋಕ್ಕಾಗಲ್ಲ. ಬದಲಾವಣೆಗಳನ್ನು ತರೋದು ಕಡೆ ನಮ್ಮ ಪಕ್ಷ ಭಾಳ ಶ್ರಮವನ್ನು ವಹಿಸಿದೆ. ಈಗ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗಿದೆ. ಆದರೆ ಆ ಅಭಿವೃದ್ಧಿಯನ್ನು ಯಡಿಯೂರಪ್ಪನವ್ರು ಮಾಡಿದಂಥ ಅಭಿವೃದ್ಧಿಯನ್ನು ನೋಡಿ ಮುಂದೆ ನಮಗೆ ಏನು ಠೇವಣಿನೂ ಬರಲ್ಲ ಅಂತೇಳಿ ದಲಿತರಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲವನ್ನ ಒಂದು ಸಮಾಜದ ಮುಂಚೂಣಿಗೆ ತಂದು ನಿಲ್ಲಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಆದರೆ ಈ ಅಭಿವೃದ್ಧಿಯನ್ನು ನೋಡೋಕ್ಕಾಗ್ದಲೇ ನಮ್ಮ ಸರ್ಕಾರ ಇನ್ನು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಒಂದು 5 ವರ್ಷ ನಡೆದ್ರೆ ಇನ್ನು ನಾವೆಲ್ಲ ಬಿಳಿ ಬಟ್ಟೆನ ಮನೇಲಿ ಟ್ರಂಕಲ್ಲಿ ಹಾಕ್ಬಿಟ್ಟು ಯಾವ್ದಾದ್ರು ವ್ಯಾಪಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ JDS ಅವರು ಹುನ್ನಾರವನ್ನು ನಡೆಸಿ ಈ ರಾಜ್ಯವನ್ನ ಒಂದು ಗೂಬೆಯನ್ನು ಕೂಡಿಸುವಂತ ಕೆಲಸವನ್ನ ಯಡಿಯೂರಪ್ಪನವ್ರ ಮೇಲೆ ಮಾಡಿದ್ದಾರೆ. ಅದರಿಂದ ಬಹಳ ಸ್ಪಷ್ಟವಾಗಿ ಮತ್ತೆ ವಾಪಸ್ ಬರ್ತೀರಾ ಅಂತ ವಿಚಾರ ಮಾಡಿ, ನಿಮ್ಮವರೇ ನಿಮಗೆ ಸವಾಲು ಆಗ್ತಿದ್ದಾರೆ. ಕಳೆದ 47-48 ವರ್ಷದಿಂದ ಆಲ್ಮೋಸ್ಟ್ 50 ವರ್ಷದಿಂದ ನೀವು ಬಳ್ಳಾರಿನ ಬಹಳ ಅದ್ಭುತವಾಗಿ ಮಾಡಿಬಿಟ್ಟಿದ್ದೀರಲ್ವ. ನೀವು ಕರೆಕ್ಟಾಗಿ ಕೆಲಸ ಮಾಡಿದಿದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿರ್ತಾಯಿದ್ರು, ಶ್ರೀರಾಮುಲು ಎಲ್ಲಿರ್ತಾಯಿದ್ರು ಅದನ್ನು ಯೋಚನೆ ಮಾಡಿ. ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಜನ BJP ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಜನಗಳು ತಪ್ಪಿಲ್ಲ. ಅದು ಅಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ ಅದನ್ನು ಮಾತ್ರ ಜಪ ಮಾಡ್ತಿರಲ್ಲ ನೀವು. YS ರಾಜಶೇಖರ ರೆಡ್ಡಿ ಏನು ಆಗರ್ಭ ಶ್ರೀಮಂತ ಅನ್ಕೊಂಡಿದ್ರಾ? ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಇವತ್ತು ಕಾಂಗ್ರೆಸ್ಗೆ ಬರಲಿಲ್ಲ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಷಡ್ಯಂತ್ರ ಮಾಡ್ತಾ ಇಲ್ವಾ? ಇವತ್ತೊಂದು ದಿವಸ ಯುವಕರಿಗೆ ಏನು ಇದು ಮಾಡ್ತಾ ಇದ್ದೀರಾ? ಈ 3 ಪಕ್ಷದವ್ರನ್ನ ಕೇಳ್ತಾ ಇದ್ದೀನಿ ನಾನು. ನೀವು 40 ವರ್ಷ ಆಡಳಿತ ಮಾಡಿದ್ರಿ, ಕರ್ನಾಟಕಕ್ಕೆ ಏನು ಮಾಡಿದ್ದೀರಾ? ಅವರು 5 ವರ್ಷ ಆಡಳಿತ ಮಾಡಿದ್ರು JDS ಅವರು, ಅವ್ರೇನು ಮಾಡಿದ್ದಾರೆ? ಇವತ್ತು 3.5 ವರ್ಷ BJP ಅವರು ಆಡಳಿತ ಮಾಡಿದ್ದಾರೆ, ಇವ್ರೇನು ಮಾಡಿದ್ದಾರೆ? ಎಲ್ಲರೂ ಕರ್ನಾಟಕದಲ್ಲಿ ಭ್ರಷ್ಟರಾಜಕ್ಕೆ ನೀವು ಅವ್ರಿಗೆ ಹೇಳ್ತೀರಾ, ಅವ್ರು ನಿಮ್ಗೆ ಹೇಳ್ತಾರೆ, ನಿಮ್ಗೆ ಅವ್ರಿಗೆ ಹೇಳ್ತಾರೆ. ಜನಸಾಮಾನ್ಯರ ಕತೆ ಏನಾಗಬೇಕು? ಯಾರು ರಾಜೀನಾಮೆ ಕೊಟ್ಟು MLA ಮತ್ತೆ MLA ನಿಂತ್ಕೋತಾರೆ, ಅವ್ರ ಲೈಫ್ ಗ್ರಾಮ ಪಂಚಾಯತಿಗೂ ನಿಂತ್ಕೋಬಾರ್ದು ಅಂತ ಒಂದು ಕಾನೂನು ತರಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ಏನಂದ್ರೆ ನಾನು ಈ ಒಂದು 15 ದಿವಸದಿಂದ ಡೆಲ್ಲಿಗೆ ಹೋಗಿದ್ದೆ. ಚುನಾವಣೆ ಕಮಿಷನರು ಚರ್ಚೆ ಮಾಡತ್ತಿದ್ರು. ಏನಂದ್ರೆ ಚುನಾಯಿತ ಪ್ರತಿನಿಧಿ MP ಇರ್ಬೋದು, MLA ಇರ್ಬೋದು, MLC ಯಾರೇ ಇರ್ಬೋದು, ಅವನು ಪಿರಿಯಡಿನ ಮಧ್ಯದಲ್ಲಿ ಚುನಾವಣೆ ರಾಜೀನಾಮೆ ಕೊಟ್ಟರೆ ಚುನಾವಣೆ ಆ ಪಿರಿಯಡ್ ಮುಗಿಯುವವರೆಗೆ ಅವನು ತಿರುಗಿ ನಿಲ್ಲಬಾರ್ದು ಅನ್ನೋಂಥ ಕಾನೂನು ಮಾಡಕ್ಕಂತ ಹೇಳಿದ್ರು. ಅವರು ಈಗ ನಡೆಸಿದ್ದಾರೆ. ಸರ್ ನಿಮ್ಮ ಕರ್ನಾಟಕದಿಂದ ಕಲ್ತೀವಿ ಮಾಡಾಕತ್ತೀವಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ ಅದಷ್ಟೇ ಅಲ್ಲ, ಒಂದು ಸರಿ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಚುನಾವಣೆ ಪಿರಿಯಡ್ ಮುಗಿಮಟ್ಟ 5 ವರ್ಷ ಮುಗಿಮಟ್ಟ ಅವಲ್ಲ, ಅವನ ಹೆಂಡತಿ ಮಕ್ಕಳು ಸಹಿತ ನಿಲ್ಲಬಾರ್ದು ಅಂತ ಕಾನೂನು ಮಾಡಂತ ನಾನು ಹೇಳಿದೆ. ಓಕೆ ಫೈನ್. ಇಲ್ಲಿ ತನಕ ನಿಮ್ಮ ಪ್ರಶ್ನೆಗಳಿಗೆ ನಾಯಕರು ಉತ್ತರ ಕೊಟ್ಟಿದ್ದಾಯಿತು. ಇನ್ನು ಮುಂದಿನ ಸರದಿ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಆಲಿಸಿ ನಾಯಕರಿಂದ ಉತ್ತರ ಪಡೆಯುವಂಥದ್ದು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ನಮ್ಮನ್ನು ಗೆಲ್ಲಿಸ್ಬಿಡಿ, ಎಲೆಕ್ಷನಲ್ಲಿ 24 ಗಂಟೆ ಕರೆಂಟ್ ಕೊಡ್ತೀನಿ ಅಂತ. ನಮಗೆ BCom ಎಕ್ಸಾಮ್ ಬಂತಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕರೆಂಟ್ ಇರಲ್ಲ. ನಾವು ಯಾರಿಗೋಗಿ ಕೇಳೋಣ ನಾವು ಈ ಪ್ರಶ್ನೆಗಳನ್ನ? ನಿಮ್ಮ ರಾಜಕೀಯ ನಾಯಕರುಗಳೇ ಏನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲದೆ ಇರುವಾಗ ಜನಸಾಮಾನ್ಯರು ಏನೇನು ಮಾಡ್ತಿದ್ದಾರೆ ಅಂತ ನಿಮಗೆ ಹೆಂಗ್ರಿ ಸರ್ ಗೊತ್ತಾಗುತ್ತೆ? ದುಡ್ಡು ಕೊಟ್ಟು ನೀವು ಗೆದ್ದು ಬರ್ತೀರಿ, ಎಲ್ಲ ಸರಿನೇ. ಯಾವ ತೃಪ್ತಿಗೋಸ್ಕರ ಮಾಡ್ತೀರಿ ಇದನ್ನು? ಆಯ್ತು ಕೇಳಪ್ಪ, ಕೊಡು. ಏನು ದೊಡ್ಡ ಬುದ್ಧಿ. ಕುಮಾರಸ್ವಾಮಿ ಅವರು ಫಿಲಂ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್. ಆ ಫಿಲಮ್ ಅಲ್ಲಿ ಏನ್ ಮಾಡಿದ್ರು, ನಕಲಿ ಸಿಡಿನ ಬಿಟ್ರು ಅಂತ ಹೇಳಿದೆ. ಶ್ರೀರಾಮುಲು ಗೆದ್ರೆ ಲೋಕಾಯುಕ್ತ ಉಳಿಯುತ್ತಾ ಅಥವಾ ಹೋಗುತ್ತಾ?